ವೆಲ್ಕಮ್ ಬ್ಯಾಕ್ ಟು ಡೇ 21 ಡಿಸಿಪ್ಲಿನ್ ಡೈರಿ. ಆ್ಯಂಡ್ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ 21 ಡೇಸ್ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿ ಬಂದಿದೆ. ಆ್ಯಂಡ್ ಸ್ಟಾರ್ಟಿಂಗಿಂದ ನಾನು ಮಾಡಿದಾಗ ಬರೀ ಒಂದು ಡೈಲಿ ಮಾಡಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ. ಆ್ಯಂಡ್ ಎಲ್ಲರಿಗೂ ಬೋರ್ ಅನಿಸ್ತು. ಲೇಟರ್ ಆಗಿ ಚೇಂಜ್ ಡೈಲಿ ಒಂದೊಂದು ಯೋಗ ಬೆನಿಫಿಟ್ಸ್ ಕೊಡೋಣ ಅಂತ ಆಗೋದೆ. ಇದೇ ರೀತಿ ಕನ್ಸಿಸ್ಟೆನ್ಸಿಗೆ ಹೋದಾಗ ನಾವು ಒಂದೊಂದು ಅಡಾಪ್ಟಿಬಿಲಿಟಿ ಮಾಡ್ಕೊಂತ ಹೋದಾಗ ಇಟ್ಸ್ ಬಿಕೇಮ್ ಫಾರ್ ಬೆಟರ್ ದೆನ್ ಫಸ್ಟ್ ವಿಡಿಯೋ ಗೈಸ್. ಅದೇ ಕನ್ಸಿಸ್ಟೆನ್ಸಿ ಪವರ್, ಅದನ್ನೇ ನಾನು ಈ ವಿಡಿಯೋಸ್ ಮುಖಾಂತರ ನಿಮಗೆಲ್ಲರಿಗೂ ಪ್ರೂವ್ ಮಾಡಕ್ಕೆ ಹೊರಟಿದ್ದೀನಿ. ಆ್ಯಂಡ್ ನಾಟ್ ಓನ್ಲಿ ಪ್ರೂವಿಂಗ್ ದಟ್ ಒನ್ ಆ್ಯಂಡ್ ಗಿವಿಂಗ್ ದ ಎಕ್ಸಾಂಪಲ್ ಆಫ್ ಹೌ ಜಿಮ್ಮಲ್ಲಿ ಮತ್ತು ಯೋಗದಲ್ಲಿ ಕನ್ಸಿಸ್ಟೆನ್ಸಿ ಹೇಗೆ ಚೇಂಜ್ ಆಗುತ್ತೆ ಅಂತ ಇದೆಲ್ಲ ಪ್ರೂವ್ ಮಾಡಕ್ಕೆ ತೋರಿಸಿದ್ದೀನಿ. ಆ್ಯಂಡ್ ನಾನು ಈಗ ನೋಡಿದಾಗ ಸಜೆಸ್ಟ್ ಮಾಡಿದಲ್ಲಿ ನನಗೆ ಆಲ್ರೆಡಿ 2 ವರ್ಷ ಆಯಿತು ಯೋಗ ಮಾಡಿ. 2 ವರ್ಷ ಕನ್ಸಿಸ್ಟೆನ್ಸಿ ಹೋಗಿದೆ. ಫಸ್ಟ್ ಹೋಗಬೇಕಾದ್ರೆ ಅಲ್ಲಿ ನಮ್ಮ ಏಜವರು ಒಬ್ಬರು ಬಂದಿದ್ದಿಲ್ಲ. ನಾವೆಲ್ಲ ಯೋಗ ಮಾಡೋದೆಲ್ಲ 40-50+ ಏಜ್ ಇದ್ದವರು. ನಮ್ಮ ಏಜರು ಯಾಕೆ ಒಂದು ಕಡೆಯಲ್ಲೂ ಎಲ್ಲೂ ಇದ್ದಿಲ್ಲ. ಆ್ಯಂಡ್ ನಾನು ಯಾರು ಕೂಡ ನಂಬ್ಕೊಂಡು ನಾನು ಯಾವುದಕ್ಕೂ ಜಾಯ್ನ್ ಆಗಿದ್ದಿಲ್ಲ. ನೀವು ಸಹ ಯಾವುದಕ್ಕೂ ಏನೇ ಜಾಯ್ನ್ ಆಗಬೇಕಾದ್ರು ಯಾರು ನಂಬ್ಕೊಂಡು ಜಾಯ್ನ್ ಆಗೋಬೇಡಿ. ಆ್ಯಂಡ್ 1 day 2 day ಬಂದಿಲ್ಲ ಅಂದರೆ ನಿಮ್ಗೆ ಡೆಫಿನೆಟ್ಲಿ ಬೋರ್ ಆಗುತ್ತೆ. ಆ್ಯಂಡ್ ನೀವು ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆಗೆ ಇಂಪ್ರೂವ್ ಕೊಡಬೇಕಾಗುತ್ತೆ. ಆ್ಯಂಡ್ ಭಾಳಷ್ಟು ಜನ ನಾವು ನೋಡ್ತಿದ್ವಿ, ಅವ್ರದ್ದು 1 day 2 day ಅವ್ರ ಮೋಟಿವೇಶನ್ ನೋಡಿ ಹೋಗ್ತೀವಿ. ಆ್ಯಂಡ್ ಮೋಟಿವೇಶನ್ ಇಟ್ ಕಾಂಟ್ ವರ್ಕ್ಸ್ ಗೈಸ್. ರಿಯಲಿ ಐ ಆಲ್ಸೋ ಎಕ್ಸ್ಪೀರಿಯನ್ಸ್ ದಟ್ ಒನ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ಮೋಟಿವೇಶನ್ ಕಾಂಟ್ ವರ್ಕ್ಸ್, ಜಸ್ಟ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಅದನ್ನು ನಾನು ನನ್ನ ವಿಡಿಯೋದಲ್ಲಿ ಲೈವ್ ಎಕ್ಸಾಂಪಲ್ ಮುಖಾಂತರ ನಿಮಗೆ ಎಲ್ಲರಿಗೂ ತೋರಿಸ್ತಾ ಹೋಗ್ತಿದ್ದೀನಿ. ಆ್ಯಂಡ್ ಇವತ್ತಿನ ಯೋಗ ಬಂದುಬಿಟ್ಟು ಉತ್ಕಟಾಸನ. ಇದು ಆಲ್ಸೋ ಕರೆ ಚೇರ್ ಪೋಸ್. ಇದನ್ನು ಹೇಗೆ ಮಾಡೋದು ಆ್ಯಂಡ್ ಹೇಗೆ ಬೆನಿಫಿಟ್ಸ್ ಇದೆ ನೋಡೋದು ನಾವು ಬನ್ನಿ. ಹಾಗೆ ಇವತ್ತಿನ ಯೋಗ ಬಂದುಬಿಟ್ಟು ಉತ್ಕಟಾಸನ, ಇದು ಚೇರ್ ಪೋಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಆ್ಯಂಡ್ ಇದು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ನಾವು ಹೋಗೋಣ ಬನ್ನಿ ಗೈಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನೀವು ಕಾಲನ್ನು ಸ್ಟ್ರೇಟಾಗಿ ನಿಂತ್ಕೊಂಡು ಆ್ಯಂಡ್ ಕಾಲ ಹೆಬ್ಬೆರಳಿಂದ ನಾವು ಕಾಲು ಎತ್ತಬೇಕು. ಆ್ಯಂಡ್ ಅದನ್ನು ಮಾಡಿ ಸಡನ್ ನಾವು ಚೇರಲ್ಲಿ ಹೇಗೆ ಕೂರ್ತೀವೋ ಮಾಮೂಲಿ ಆ ಥರ ಕೋರಿ ಒಂದು ಕಡೆಗೆ ಆಬ್ಜೆಕ್ಟ್ ಕಡೆಗೆ ಫೋಕಸ್ ಮಾಡ್ತಾ. ಆ್ಯಂಡ್ ಸಮ್ಟೈಮ್ಸ್ ಸ್ಟ್ರೆಸ್ ಫೀಲ್ ಆದಾಗ ನಿಮ್ಮ ಮುಖದಲ್ಲಿ ಸ್ಮೈಲ್ ಕೊಟ್ಟರೆ ಅದು ಆಟೋಮೆಟಿಕ್ ನಿಮಗೆ ಹೀಲ್ ಆಗುತ್ತೆ. ಅದರಿಂದ ನೀವು ಮತ್ತೆ ಅಗೇನ್ ಭಾಳ ಹೊತ್ತು ನೀವು ಮಾಡೋಕ್ಕೆ ಆಗ್ಬೋದು. ಯೂಶಲಿ ನೀವು ಸ್ಟಾರ್ಟಿಂಗ್ ಮಾಡೋದು 30 to 40 seconds ಮಾಡಿ ಸಾಕು. ಆಮೇಲೆ ಬರ್ತಾ 1 to 2 minutes ಮಾಡ್ಬೋದು. ಈ ಥರ ಮಾಡ್ಬೋದು. ಇವತ್ತಾನೆ ವರ್ಕೌಟ್ ಮುಗಿಸ್ಕೊಂಡು ಬರ್ತಾ ಇದೆ. ಈಗ ಇವತ್ತು ಚೆಸ್ಟ್ ಡೇ ಇದ್ದು ಸ್ಟಾರ್ಟಿಂಗ್ ಬಂದಾಗ ಯಾಕೆ ನಾನು ಕನ್ಸಿಸ್ಟೆನ್ಸಿ ಲೈವ್ ಎಕ್ಸಾಂಪಲ್ ನೀವು ಜಿಮ್ಮಲ್ಲಿ ಕಲ್ಕೊಂತೀರ ಅಂದರೆ ಗೈಸ್, ನಾವು ಸ್ಟಾರ್ಟಿಂಗ್ 2 kg ಸ್ಟಾರ್ಟ್ ಮಾಡಿದೆ. 2 kg ಮಾಡ್ತಾ 3 kg ಸಡನ್ಲಿ ನಾವು 5 kg 10 kg ಎತ್ತಕ್ಕೆ ಹೋದರೆ ಆಗಲ್ಲ. ಅದೇ ಏನೇ ಮಾಡಬೇಕು ಕೆಲಸ ನಾವು ತಕ್ಷಣ ಯಾವುದೇ ಆಗಲ್ಲ. ಸಡನ್ನಾಗಿ ಒಂದು ಸ್ಟೆಪ್ ಮಾಡ್ಕೊತಾ ಹೋದರೆ ಇವತ್ತು ಸ್ಟಾರ್ಟಿಂಗ್ 2 kg ಸ್ಟಾರ್ಟ್ ಮಾಡಿದ್ದು, ಇವತ್ತು 15 kg ವರೆಗೂ ನಾನು ಚೆಸ್ಟ್ ಡೇ ಮಾಡ್ತಿದ್ದೀನಿ. ಆ್ಯಂಡ್ ದಟ್ಸ್ ದ ರಿಯಲ್ ಕನ್ಸಿಸ್ಟೆನ್ಸಿ ಪವರ್ ಯು ಲರ್ನ್ ಫ್ರಮ್ ದಿಸ್ ಜಿಮ್, ದಟ್ ಐ ಲರ್ನ್ ಫ್ರಮ್. ಆ್ಯಂಡ್ ಮತ್ತು ಇವತ್ತಿನ ನೋಡಿದರೆ ನಾವು ಯೋಗ ಬೆನಿಫಿಟ್ ಉತ್ಕಟಾಸನ ಬಗ್ಗೆ ತಿಳ್ಕೊಂಡ್ವಿ. ಆ್ಯಂಡ್ ಈ ಉತ್ಕಟಾಸನ ಜಸ್ಟ್ ನೋಡೋಕ್ಕೆ ಸಿಂಪಲ್ ಇರ್ಬೋದು. ಆ್ಯಂಡ್ ಇಟ್ಸ್ ಲಾಟ್ ಆಫ್ ಬೆನಿಫಿಟ್ಸ್ ಗೈಸ್. ಆ್ಯಂಡ್ ಮೊದಲನೇದಾಗಿ ಫ್ಯಾಟ್ ಬರ್ನಿಂಗ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಸೆಕೆಂಡ್ನೇ ಬಂದುಬಿಟ್ಟು ಪೇಷನ್ಸ್. ಆ್ಯಂಡ್ ನಾನು ಇದ್ರ ಕಲ್ತಿದ್ರೆ ಇದರಿಂದ ಪೇಷನ್ಸ್ ಮಾಡಕಂತೆ. ಆ್ಯಂಡ್ ಇಟ್ಸ್ ಬಿಲ್ಡ್ಸ್ ದ ಲೆಗ್ ಸ್ಟ್ರೆಂತ್ ಆ್ಯಂಡ್ ಥ್ರೂ ಮೆಂಟಲ್ ಟಫ್ನೆಸ್ಸಿಂದ ಆ ಪೇಷನ್ಸ್ನ ನೀವು ಕಲ್ಕೊತೀರಾ. ಆ್ಯಂಡ್ ಮೋರ್ ಆಫ್ ದ ಡೇ ಇವತ್ತಿನ ವಿಡಿಯೋ 21 ಎಂಡ್ಸ್ ವಿತ್ ಅಗೇನ್ ಯೋಗ ಬೆನಿಫಿಟ್. ಇದೇ ಥರ ಯೋಗ ಬೆನಿಫಿಟ್ಸ್ ಅಗೇನ್ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೀನಿ. ಆ್ಯಂಡ್ ರಿಯಲಿ ಐ ಡೋಂಟ್ ಚೇಸಿಂಗ್ ಎನಿ ಮೋಟಿವೇಶನ್ ಗೈಸ್. ನೀವು ಏನೇ ಅನ್ಕೊಂಡಿರ್ಬೋದು, ಮೋಟಿವೇಶನ್ ಕಾಂಟ್ ವರ್ಕ್ಸ್ ಆ್ಯಂಡ್ ಜಸ್ಟ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ದಟ್ಸ್ ಐ ಆಮ್ ಗಿವಿಂಗ್ ಯು ಡಿಸಿಪ್ಲಿನ್.